ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಬನ್ನಿ. जैसे कि मुंबई लोगों को मुंबईकर्स बोलते हैं, कर्नाटक लोगों को क्या बोलते हैं बताओ? ರೆಸಿಸ್ಟ್. ಕಳೆದ ಕೆಲವಾರು ತಿಂಗಳಿಂದ ಒಂದಷ್ಟು ವಿಷಯಗಳನ್ನ ಗಮನಿಸ್ತಾ ಇದ್ದೀವಿ. ಕನ್ನಡಿಗರು ಬೆಳಗ್ಗೆ ಎದ್ದರೆ ಒಂದು ಆಲೋಚನೆ ಬರುತ್ತೆ, ನಾವು ಈ ದೇಶದ ಪ್ರಜೆಗಳ. ಯಾಕೆ ಅಂತ ಹೇಳಿದ್ರೆ ಕನ್ನಡಿಗರನ್ನ ಈ ಒಂದು ದೇಶದಲ್ಲಿ ಎರಡನೇ ದರ್ಜೆ ಪ್ರಜೆಗಳ ಥರನೇ ಎಲ್ಲರೂ ನೋಡ್ತಾ ಇದ್ದಾರೆ. ಒಬ್ಬ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೆ ಬರ್ತಾನೆ, ಬೆಳಗ್ಗೆ ಒಂದು ಬೋರ್ಡ್ ಇಡ್ತಾನೆ, ಬೋರ್ಡ್ ಇಟ್ಕೊಂಡು ಫೇಸ್ಬುಕ್ಕು, ಲಿಂಕ್ಡ್ಇನ್ನಲ್ಲಿ ಮತ್ತು ಟ್ವಿಟರಲ್ಲಿ ಪೋಸ್ಟ್ ಮಾಡ್ತಾನೆ, ಐ ವಿಲ್ ನಾಟ್ ಸ್ಪೀಕ್ ಕನ್ನಡ ಅಂತ. ಮತ್ತೊಬ್ಬ ಬಿಹಾರದಿಂದ ಬರ್ತಾನೆ, ಬಿಹಾರದಿಂದ ಬಂದ್ಬಿಟ್ಟು ಯಾರೋ ಕಣ್ಣಿಗೆ ಕಾಣದಂಥ ಒಂದು ಮೆಟ್ರೋ ಸ್ಟೇಷನ್ನಲ್ಲಿ ಒಂದು ಟೀ ಅಂಗಡಿ ಮುಂದೆ ಹೇಳ್ದು, ನೀವು ಹಂಗೆ ತಾಕತ್ತಿದ್ರೆ ಬಂದು ಹೊಡಿರೋ, ನಾನು ಹಿಂದಿನಲ್ಲಿ ಮಾತಾಡ್ತಾ ಇದ್ದೀನಿ, ತಾಕತ್ತಿದ್ರೆ ಬಂದು ಹೊಡಿರೋ, ಕನ್ನಡಿಗರು ಹಾಗೆ, ಕನ್ನಡಿಗರು ಹೀಗೆ ಅಂತೇಳಿ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾನೆ. ಅವನಿಗೂ ಕೂಡ ಪೊಲೀಸವ್ರು ಯಾವುದೂ ಕ್ರಮ ತಗೊಳ್ಳೋದಿಲ್ಲ. ಈಗ ತೀರಾ ಇತ್ತೀಚೆಗೆ ಈ ಒಂದು ಯಾರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂದ್ಕೊಂಡಿದ್ದಾರೆ, ಯೂಟ್ಯೂಬರ್ಗಳು ಅಂದ್ಕೊಂಡಿದ್ದಾರೆ, ಅದರಲ್ಲೂ ಬೇರೆ ಭಾಷಿಕರು, ನಾವು ಮಹಾರಾಷ್ಟ್ರದವ್ರನ್ನ ಮುಂಬೈಕಾರು ಅಂತೀವಿ, ಕರ್ನಾಟಕದವ್ರನ್ನ ಏನು ಅನ್ಬೇಕು ಅಂತ ಹೇಳಿದಾಗ ಒಬ್ಬ ಶ್ರಿಂಕಾಲ್ ಅನ್ನೋನು ರೇಸಿಸ್ಟ್ ಅಂತಾನೆ. ರೇಸಿಸ್ಟ್ ಅಂದರೆ ಏನಾದರೂ ಒಂದು ಅರ್ಥ ಗೊತ್ತಾ? ಇವತ್ತು ಕನ್ನಡಿಗರನ್ನ ನಿಜವಾಗ್ಲೂ ಜನಾಂಗೀಯ ದೌರ್ಜನ್ಯ ಮಾಡ್ತಿರ್ತಕ್ಕಂಥವ್ರು ಹಿಂದಿಯವರು ಕನ್ನಡಿಗರ ಮೇಲೆ ಜನಾಂಗೀಯ ದೌರ್ಜನ್ಯ, ನೀವು ಮಡ್ರಾಸಿಗಳು ಅಂತೇಳಿ ಅಣಗಿಸೋದು, ನಿಮ್ಮ ಕಪ್ಪು ಬಣ್ಣ ಅಂತ ಅಣಗಿಸೋದು, ನಾವೇ ಶ್ರೇಷ್ಠರು, ನೀವು ಕೀಳುಮಟ್ಟದವರು, ನೀವು ಅಂಥವರು, ನೀವು ಇಂಥವ್ರು ಅಂಥೇಳಿ ಕನ್ನಡಿಗರನ್ನ ನಿರಂತರವಾಗಿ ಜನಾಂಗೀಯ ದೌರ್ಜನ್ಯ ಮಾಡ್ತಿರೋದು ಉತ್ತರ ಭಾರತೀಯರು. ಆದರೆ ಕನ್ನಡಿಗರನ್ನ ಅವನು ರೇಸಿಸ್ಟ್ ಅಂತಾನೆ ಅಂತ ಹೇಳಿದ್ರೆ ಅವನ ಮನಸ್ಥಿತಿ ಏನಿರ್ಬೋದು ಅಂತ ನಾವು ಯೋಚನೆ ಮಾಡ್ತಿದ್ವಿ. ಕರ್ನಾಟಕದಲ್ಲಿ ನಾವು ಕನ್ನಡ ಕೇಳೋದು ತಪ್ಪ? ಹಾಗಿದ್ರೆ ಕನ್ನಡಿಗರನ್ನ ಏನು ಅಂದ್ಕೊಂಡಿದ್ದಾರೆ? ಇದಕ್ಕೆಲ್ಲ ಕಾರಣ ಇವತ್ತು ನಮ್ಮ ಸರ್ಕಾರ ಭಾಳ ನಿರ್ಲಜ್ಜವಾಗಿದೆ. ಕನ್ನಡಿಗರಿಗೆ ಏನಾದರೂ ಆಗಲಿ ತೊಂದರೆ ಇಲ್ಲ, ನಾವು ಎಲೆಕ್ಷನಲ್ಲಿ ಗೆದ್ದು ನಾವು ಅಧಿಕಾರ ನಡೆಸಿದ್ರೆ ಸಾಕು, ನಮ್ಗೆ ವಲಸಿಗರು ಬೇಕು, ಅವ್ರದ್ದು ಉದ್ದಿಮೆಗಳಿದೆ, ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ತೋರಿಸೋವಂಥ ಕಾಳಜಿ ನಮ್ಮ ರಾಜಕಾರಣಿಗಳು ಕನ್ನಡಿಗರಿಗೆ ನಾಡು ನುಡಿ ಸಂದರ್ಭದಲ್ಲಿ ಅವ್ರಿಗೆ ಅವಮಾನ ಆದಾಗ ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡೋದೆ ಅಂತೇಳಿ ಈ ಒಂದು ಘಟನೆಗಳಿಂದ ನಾವು ನಿಜವಾಗ್ಲೂ ನೋಡ್ಬೋದು. ಆಮೇಲೆ ಕರ್ನಾಟಕ ಪೊಲೀಸವ್ರು ಇರೋದು ಅದಕ್ಕೆ. ಕರ್ನಾಟಕ ಪೊಲೀಸವ್ರ ಕರ್ತವ್ಯ ಏನು? ಕರ್ನಾಟಕ ಪೊಲೀಸರು ಯಾರೋ ಬೇರೆ ಊರಿಂದ ಬಂದು ಕನ್ನಡಿಗರನ್ನ ವಾಚಾನುಗೋಚರ ಬೈದುಬಿಟ್ಟು, ಅವ್ರನ್ನ ತೆಗೆಳುಬಿಟ್ಟು, ಅವ್ರನ್ನ ಹಂಗಿಸ್ಬಿಟ್ಟು, ಅವ್ರಿಗೆ ಸವಾಲು ಹಾಕ್ಬಿಟ್ಟು ಹೋಗ್ಬಿಟ್ರೆ ಹಂಗಾರೆ ಕರ್ನಾಟಕದವ್ರು ಏನು ಅನ್ಕೋಬೇಕು, ಕನ್ನಡಿಗರು ನಾವು ಏನು ಅನ್ಕೋಬೇಕು? ಅದೇ ಒಬ್ಬ ಬೇರೆ ಭಾಷಿಕನಿಗೆ ಕನ್ನಡ ನಾಡು ನುಡಿ ವಿಷಯದಲ್ಲಿ ಕನ್ನಡಿಗ ಏನಾದರೂ ಅವನ ಮೇಲೆ ಅವನಿಗೆ ಬುದ್ಧಿ ಹೇಳಿದಾಗ ಇಲ್ಲ ತಿಳುವಳಿಕೆ ಹೇಳಿದಾಗ ಅಂಥವ್ರ ಮೇಲೆ ಪೊಲೀಸವ್ರು ಕ್ರಮ ತಗೊತೀರಾ? ಆದರೆ ನಮ್ಮ ನಾಡು ನುಡಿ ವಿಚಾರದಲ್ಲಿ ಮತ್ತು ಕನ್ನಡಿಗರ ಮೇಲೆ ಈ ರೀತಿ ರೇಸಿಸ್ಟ್ ಅಂದ ಮೇಲೆ ನೀವು ಏನು ಕ್ರಮ ತೊಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀವಿ. ಆ ಒಂದು ಕಾರಣಕ್ಕೆ ಇವತ್ತು ಎಲ್ಲ ಕನ್ನಡ ಪರ ಮನಸ್ಸುಗಳು ನಾವಿಲ್ಲಿ ಬಂದು ಏನು ಹಲ್ಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು ದೂರನ್ನ ಕೊಟ್ಟಿದ್ದೀವಿ. ಪೊಲೀಸವರು ಕೂಡ ಈ ದೂರನ್ನ ತೊಗೊಂಡು FIR ಮಾಡಿದ್ದಾರೆ, ಅವನ ಮೇಲೆ ಕ್ರಮ ತೊಗೊತೀವಿ ಅಂತ ಹೇಳಿದ್ದಾರೆ. ಆದರೆ ಇದನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ. ಕನ್ನಡಿಗರೇನು ರಣಹೇಡಿಗಳಲ್ಲ. ಇತಿಹಾಸದಲ್ಲಿ ಒಬ್ಬ ಅಟ್ಟಹಾಸಕ ಇದ್ದಂಥ ಹಲವಾರು ರಾಜರನ್ನ ಮಟ್ಟ ಹಾಕಿರೋದು ನಮ್ಮ ನಾಡಪ್ರಭುಗಳನ್ನೇ. ಇಂಥ ಒಬ್ಬ ನಾಡದ್ರೋಹಿಗಳನ್ನ ಮಟ್ಟ ಹಾಕೋದು ಕನ್ನಡಿಗರಿಗೆ ಗೊತ್ತು. ಕನ್ನಡಿಗರ ತಂಟೆಗೆ ಯಾರು ಬರಬೇಡಿ ಅಂತ ನಾನು ಎಚ್ಚರಿಕೆ ಕೊಡ್ತಿದ್ದೀನಿ. ನೀವು ಒಳ್ಳೆತನದಿಂದ ಬಂದರೆ ನಾವು ಊಟ ಕಳಿಸ್ತೀವಿ, ನಿಮಗೆ ದೇವರು ಅಂತೇಳಿ ಕಳಿಸ್ತೀವಿ. ಆದರೆ ದುಷ್ಟತನದಿಂದ ನಮ್ಮನ್ನು ವಿರೋಧ ಮಾಡಿಕೊಂಡು ನೀವು ಬದುಕೋಕ್ಕಾಗಲ್ಲ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ.